ರಾಜ್ಯದಲ್ಲಿ ಉಪಚುನಾವಣೆಯ ಕುರುಕ್ಷೇತ್ರ ಕಾವೇರ್ತಾನೇ ಇದೆ. ದಿನೇ ದಿನೇ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸದ್ಯ ಜೆಡಿಎಸ್ನಿಂದ ಬೆಂಬಲ ಸಿಕ್ಕಿರುವಂಥದ್ದು. ಯಾವುದೇ ಅಭ್ಯರ್ಥಿಗಳನ್ನು ಹಾಕದೆ 2 ಕ್ಷೇತ್ರಗಳಲ್ಲಿ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಜೆಡಿಎಸ್ ಬಲವನ್ನ ನೀಡ್ತಾ ಇದೆ. ಈ ನಡುವೆ ಪ್ರಚಾರ ಅಖಾಡಕ್ಕೆ ಧುಮುಕಲಿದ್ದಾರೆ ದಳಪತಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಸತ್ ಕಲಾಪ ಮುಗಿತಾ ಇದ್ದಂತೆ ಪ್ರಚಾರ ಕಣಕ್ಕೆ ಬರುವ ಭರವಸೆ ಇದೆ. ಕ್ಯಾಂಪೇನ್ ಮಾಡ್ತಾರೆ. ಈ ಮೂಲಕ ಮೈತ್ರಿಯಲ್ಲಿರುವಂತಹ ಗೊಂದಲ ಅಪಸ್ವರಕ್ಕೂ ಕೂಡ ಇತಿಶ್ರೀ ಹಾಡುವ ಪ್ರಯತ್ನಗಳು. ಯಾಕಂದರೆ ಅದರ ಮಧ್ಯೆಯೇ ಅವರು ಜೆಡಿಎಸ್ನಿಂದ ಬಿಜೆಪಿಗೆ ಶಕ್ತಿಯನ್ನು ಕೊಡುವಂತಹ, ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಖುದ್ದು ತಾವೇ ಪ್ರಚಾರದ ಅಖಾಡಕ್ಕೆ ಬರುವ ಮೂಲಕ ಎಲ್ಲ ಗೊಂದಲಗಳಿಗೆ, ಬೇಸರಗಳಿಗೆ ತೆರೆಯನ್ನು ಎಳೆಯೋದು, ಜೊತೆಗೆ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ನಿಲ್ಲಿ ಎನ್ನುವ ಸಂದೇಶವನ್ನು ನೀಡುವಂಥದ್ದು. ಎರಡೂ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸಿದ್ದಾರೆ. ಉಪಚುನಾವಣಾ ಅಖಾಡಕ್ಕೆ ಅವರು ಸಂಸತ್ ಅಧಿವೇಶನ ಮುಗಿದ ಬಳಿಕ ಎಂಟ್ರಿ ಕೊಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದಳಪತಿಗಳು ಇಲ್ಲಿ ಉಪಚುನಾವಣಾ ಅಖಾಡದಲ್ಲಿ ಬಿಜೆಪಿಗೆ ಬಲ ತುಂಬುವುದರ ಹಿಂದೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ ಸೂತ್ರ ಕೂಡ ಇದೆಯಾ ಅಂತ? ನವೀನ್, ಖಂಡಿತ. ಏನು ರಾಜ್ಯದಲ್ಲಿ 2 ಉಪಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ದಳಪತಿಗಳು ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಒಂದು ಸ್ಟಾರ್ ಕ್ಯಾಂಪೇನ್ಗಳನ್ನ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಏನು ಸಂಸತ್ ಕಲಾಪ ಇದೆ, ಏನು ಮಾರ್ಚ್ 31ಕ್ಕೆ ಮುಗಿಯುತ್ತೆ. ನಂತರ 2 ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ನಡುವೆ ಪರಿಷತ್ ಟಿಕೆಟ್ ವಿಚಾರವಾಗಿ ಒಂದಷ್ಟು ಗೊಂದಲಗಳಿದೆ ಅನ್ನೋ ಒಂದು ಮಾತುಗಳು ಇತ್ತು. ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ವಿಚಾರವಾಗಿ ಏನು ಬಿಜೆಪಿ ನಾಯಕರು ಕೂಡ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟಿದ್ರು. ಹೀಗಾಗಿ ಸದನದಲ್ಲೂ ಕೂಡ ಇಬ್ಬರು ನಾಯಕರು ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಪರಸ್ಪರ ಹೊಂದಾಣಿಕೆ ಕೂಡ ಕಾಣಿಸ್ಲಿಲ್ಲ. ಆದ್ರೆ ಈಗ ಏನು 2 ಬೈ ಎಲೆಕ್ಷನ್ಗಳು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮೈತ್ರಿ ಪಕ್ಷ ಬಿಜೆಪಿಗೆ ಶಕ್ತಿ ನೀಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅದ್ರ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ನಾಯಕರುಗಳು ಕೂಡ ಒಂದು ಭರ್ಜರಿ ಒಂದು ಕ್ಯಾಂಪೇನ್ ಮಾಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಕಳೆದ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಿಂದ ಸಾಕಷ್ಟು ಲಾಭ ಆಗಿತ್ತು. 2028ರ ಚುನಾವಣೆಯಲ್ಲಿ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಿಗೆ ಹೋದ್ರೆ ಮಾತ್ರ ಒಂದಷ್ಟು ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿರುವಂತಹ ಇಬ್ಬರು ನಾಯಕರುಗಳು ಕೂಡ ಈಗ ಏನೇ ಅಸಮಾಧಾನ ಇದ್ರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಮುಂದೆ ಯಾವ ರೀತಿ ಗೊಂದಲ ಆಗಬಾರ್ದು, ನಾವು ಎನ್ಡಿಎ ಪರ ಅಂದ್ರೆ ಎನ್ಡಿಎ ಮೈತ್ರಿ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸ್ಟಾರ್ ಕ್ಯಾಂಪೇನ್ಗಳ ಪಟ್ಟಿ ಜಾತಿವಾರಿ ಕೂಡ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಈ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ರೆ. ಜೊತೆಗೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನ ಪ್ರಮುಖ ನಾಯಕರು ಬಿಜೆಪಿ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಏಪ್ರಿಲ್ ಮೊದಲ ವಾರದಲ್ಲಿ 2 ಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.